ಸೊ ಐ ಗೈಸ್ ವೆಲ್ಕಮ್. ಸೊ ಇವತ್ತಿನ ವಿಡಿಯೋ 2 ಅಲ್ಲಿ ಸಿ ಪ್ರೋಗ್ರಾಮಿಂಗ್ ಇನ್ ಕನ್ನಡ ಪ್ಲೇ ಲಿಸ್ಟ್ ಅಲ್ಲಿ ಇವತ್ತಿನ ಏನ್ ಟಾಪಿಕ್ ಅಂದ್ರೆ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಅಂತ. ಸೊ ಒಂದು ಪ್ರೋಗ್ರಾಮಿಗೆ ಒಂದು ಸ್ಟ್ರಕ್ಚರ್ ಇರುತ್ತೆ. ಸೊ ಸ್ಟಾರ್ಟಿಂಗ್ ಇಂದ ಮಿಡಲ್ ಪಾರ್ಟ್ ಏನು, ಎಂಡಿಂಗ್ ಏನು ಅಂತ. ಸೊ ಈ ಸ್ಟ್ರಕ್ಚರ್ ಒಂದ್ಸ ಅರ್ಥ ಆದ್ರೆ ನಿಮಗೆ ಎಲ್ಲಾ ಪ್ರೋಗ್ರಾಮ್ಗೂ ಫಾಲೋ ಆಗುತ್ತೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ಸೊ ಇದಕ್ಕೂ ಮುಂಚೆ ಇನ್ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದೇ ತರ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡೋ ಟಾಪಿಕ್ಸ್ ನ ನಿಮ್ಗೆ ನೋಟಿಫಿಕೇಶನ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ನೋಟಿಫೈ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್. ಸೊ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ಸೊ ನೀವು ಡಯಾಗ್ರಾಮ್ ಅಲ್ಲಿ ನೋಡ್ತಿರ್ಬೋದು ಇಲ್ಲಿ. ಸೊ ಇದು ಫಸ್ಟ್ ಓವರ್ ಆಲ್ ಪ್ರೋಗ್ರಾಮ್ ಸ್ಟ್ರಕ್ಚರ್ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಅಂಡ್ ಈಸಿ ವೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಬಂದು ಹೆಡರ್ ಫೈಲ್ ಇರುತ್ತೆ. ಸೊ ಏನಿದೆ ಹೆಡರ್ ಫೈಲ್ ಅಂತ ಹೇಳಿದ್ರೆ ಕಂಟೈನ್ಸ್ ಇನ್ಪುಟ್ ಅಂಡ್ ಔಟ್ಪುಟ್ ಫಂಕ್ಷನ್ಸ್. ಬರೀ ಇನ್ಪುಟ್ ಅಂಡ್ ಔಟ್ಪುಟ್ ಫಂಕ್ಷನ್ಸ್ ಅಲ್ಲ, ಆ ಹೆಡರ್ ಫೈಲ್ ಅಲ್ಲಿ ತುಂಬಾ ಬಿಲ್ಟ್ ಇನ್ ಫಂಕ್ಷನ್ಸ್ ಇರುತ್ತೆ. ಸೊ ಅದನ್ನ ನಾವು ಪ್ರತಿ ಪ್ರೋಗ್ರಾಮಿಂಗ್ ಅಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಡಿಫರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ತಕ್ಕಂಗೆ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೆಡರ್ ಫೈಲ್ ಇರುತ್ತೆ. ಸೊ ಅದನ್ನ ನಾವು ಇನ್ಕ್ಲೂಡ್ ಮಾಡೇನೆ ನಾವು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಬೇಕು. ಸೊ ನಿಮ್ಗೆ ಅದು ಹೋಗ್ತಾ ಅರ್ಥ ಆಗುತ್ತೆ. ಸೊ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಹೆಡರ್ ಫೈಲ್ ಅಂದ್ರೆ ಅಲ್ಲಿ ಒಳಗಡೆ ತುಂಬಾ ಬಿಲ್ಟ್ ಇನ್ ಫಂಕ್ಷನ್ಸ್ ಇರುತ್ತೆ ಅಂಡ್ ಅಟ್ ದ ಬಿಗಿನಿಂಗ್ ಆಫ್ ದ ಪ್ರೋಗ್ರಾಮ್ ನಾವು ಇದನ್ನ ಆಡ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಅಂಡ್ ಸೆಕೆಂಡ್ ಬಂದು ಮೇನ್ ಫಂಕ್ಷನ್ ಇರುತ್ತೆ. ಜನರಲಿ ಈ ಮೇನ್ ಫಂಕ್ಷನ್ ಅಂದ್ರೆ ಇದು ಎಂಟ್ರಿ ಪಾಯಿಂಟ್ ತರ ಇದು. ಸೊ ಪ್ರೋಗ್ರಾಮ್ ಎಂಟ್ರಿ ಫಂಕ್ಷನ್. ಸೊ ಮೇನ್ ಒಂದು ಫಂಕ್ಷನ್ ರೀತಿ ನಾವು ಕನ್ಸಿಡರ್ ಮಾಡ್ತೀವಿ. ಅಂಡ್ ಫಂಕ್ಷನ್ ರೀತಿ ಹೆಂಗ್ ಅರ್ಥ ಆಗುತ್ತೆ ಅಂದ್ರೆ ಯಾವ್ದು ಓಪನಿಂಗ್ ಅಂಡ್ ಎಂಡಿಂಗ್ ಬ್ರಾಕೆಟ್ಸ್ ಇರುತ್ತೆ, ಈ ತರ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಬ್ರಾಕೆಟ್ಸ್, ಇದನ್ನ ನಾವು ಫಂಕ್ಷನ್ ಅಂತಲೇ ಕರೆಯೋದು. ಸೊ ಇದು ಮೇನ್ ಫಂಕ್ಷನ್ ಎಂಟ್ರಿ ಪಾಯಿಂಟ್ ಇದು. ಸೊ ಇದೊಂಥರ ಫಂಕ್ಷನ್ಗೆ ಪೇರೆಂಟ್ ತರ ಇದು. ಓಕೆನಾ? ಸೊ ಇದು ಮೇನ್ ಫಂಕ್ಷನ್ ಆಯ್ತು. ನೆಕ್ಸ್ಟ್ ಮೇನ್ ಒಳಗಡೆ ಬರೋದು ಸ್ಟೇಟ್ಮೆಂಟ್ಸ್. ಸೊ ಇಲ್ಲಿದೆ ನೋಡಿ ಎಕ್ಸಿಕ್ಯೂಟಿಬಲ್ ಕೋಡ್ ಲೈನ್ಸ್. ಸೊ ಏನ್ ಪ್ರೋಗ್ರಾಮ್ ಅಜೆಂಡಾ ಏನು, ಸೊ ಅದು ಸ್ಟೇಟ್ಮೆಂಟ್ಸ್ ಅಲ್ಲಿ ನಾವು ಬರ್ದಿರ್ತೀವಿ. ಅಂಡ್ ರಿಟರ್ನ್. ಸೊ ಎಲ್ಲ ಆದ್ಮೇಲೆ ಪ್ರೋಗ್ರಾಮ್ ಎಂಡಿಂಗ್. ಸೊ ಏನೇ ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಎಂಡ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಮೇಲೆ ಎಂಡ್ ಇರ್ಬೇಕು. ಸೊ ರಿಟರ್ನ್ ಸ್ಟೇಟ್ಮೆಂಟ್ ಬಂದು ಎಂಡಿಂಗ್ ಆಫ್ ದ ಪ್ರೋಗ್ರಾಮ್. ಸೊ ಇದು ಜನರಲ್ ಓವರ್ ವ್ಯೂ. ಸೊ ಎವ್ರಿ ಸಿ ಪ್ರೋಗ್ರಾಮ್ ಫಾಲೋಸ್ ದಿಸ್ ಸ್ಟ್ರಕ್ಚರ್. ಸೊ ಎಲ್ಲಾ ಸಿ ಪ್ರೋಗ್ರಾಮು ಇದೇ ಸ್ಟ್ರಕ್ಚರ್ ಇರುತ್ತೆ ಆಲ್ಮೋಸ್ಟ್. ಸೊ ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒಂದು ಏನು ಅಂದ್ರೆ ಹೆಡರ್ ಫೈಲ್. ಸೊ ಆಲ್ರೆಡಿ ನಾನು ಹೇಳ್ದಂಗೆ ಹೆಡರ್ ಫೈಲ್ ಅಲ್ಲಿ ಬಿಲ್ಟ್ ಇನ್ ಫಂಕ್ಷನ್ಸ್ ಆಲ್ರೆಡಿ ಈ ಪ್ರೋಗ್ರಾಮ್ ಮಾಡಿದವರು ತುಂಬಾ ಬಿಲ್ಟ್ ಇನ್ ಫಂಕ್ಷನ್ ನ ಇದ್ರಲ್ಲಿ ಸ್ಟೋರ್ ಮಾಡಿರ್ತಾರೆ. ಸೊ ಅದು ನಮ್ಮ ಕಂಪೈಲರ್ಸ್ ಅಲ್ಲಿ ಇರುತ್ತೆ. ಆ ಕಂಪೈಲರ್ಸ್ ಆಲ್ರೆಡಿ ಆ ನಾಲೆಜ್ ಇರುತ್ತೆ. ಇದನ್ನ ನಾವು ಇನ್ಕ್ಲೂಡ್ ಮಾಡ್ತಿದೀವಿ ಅಂದ್ರೆ ಇದ್ರೊಳಗಿರೋದನ್ನ ಇವರು ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ತಾರೆ ಫರ್ದರ್ ಅಂತ ಅರ್ಥ ಅದು. ಸೊ ಏನದು ಅಂದ್ರೆ ಆಶ್ ಇನ್ಕ್ಲೂಡ್ stdio.h ಅಂತ. ಸೊ ಆಶ್ ಇನ್ಕ್ಲೂಡ್ ಅಂದ್ರೆ ಇನ್ಕ್ಲೂಡ್ ಮಾಡಿ ಅಂತ. ಏನ ಅಂದ್ರೆ ಎಸ್ ಸ್ಟ್ಯಾಂಡ್ಸ್ ಫಾರ್ ಸ್ಟ್ಯಾಂಡರ್ಡ್, ಸ್ಟ್ಯಾಂಡರ್ಡ್ ಎಸ್ ಟಿ ಸ್ಟ್ಯಾಂಡ್ಸ್ ಫಾರ್ ಸ್ಟ್ಯಾಂಡರ್ಡ್, std, IO ಅಂದ್ರೆ ಇನ್ಪುಟ್ ಔಟ್ಪುಟ್. ಸೊ ಇದು ಇನ್ಕ್ಲೂಡ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಅಂತ. ಸೊ ಇದರಲ್ಲಿ ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್ ಆ ತರ ತುಂಬಾ ಫಂಕ್ಷನ್ಸ್ ಇದೆ. ಸೊ ಅದನ್ನ ಹೋಗ್ತಾ ಹೋಗ್ತಾ ಈ ಕೋರ್ಸಲ್ಲಿ ಗೊತ್ತಾಗುತ್ತೆ ಏನು ಅಂತ. ಸೊ ಸದ್ಯಕ್ಕೆ ನೀವು ಆಶ್ ಇನ್ಕ್ಲೂಡ್ stdio.h ಅಂದ್ರೆ ಇದರೊಳಗಡೆ ತುಂಬಾ ಬಿಲ್ಟ್ ಇನ್ ಫಂಕ್ಷನ್ಸ್ ಇದೆ ಅಂತ ಅರ್ಥ ಮಾಡ್ಕೊಬೇಕು. ಸೊ ಇಲ್ಲಿ ನೋಡಿ ಇನ್ಕ್ಲೂಡ್ ಅಟ್ ದ ಬಿಗಿನಿಂಗ್ ಆಫ್ ದ ಸಿ ಪ್ರೋಗ್ರಾಮ್. ಅಂಡ್ ಇದು ಪೊಸಿಷನಿಂಗ್ ಇಲ್ಲಿ ಅಂದ್ರೆ ಬಿಗಿನಿಂಗ್ ಅಲ್ಲೇ ಇರಬೇಕಿದು. ಸೊ ಮಧ್ಯದಲ್ಲೆಲ್ಲ ಹಾಕೋದಲ್ಲ, ಬಿಗಿನಿಂಗ್ ಅಲ್ಲೇ ಫಸ್ಟ್ ಲೈನ್ ಆಫ್ ದ ಕೋಡ್ ಇದೇ ಆಗಿರುತ್ತೆ. ಅಂಡ್ ಇದು ಏನ್ ಕೊಡುತ್ತೆ ಅಂದ್ರೆ ಪ್ರೊವೈಡ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ಸಚ್ ಆಸ್ printf ಅಂಡ್ scanf ಅಂಡ್ ಮೆನಿ ಮೋರ್ ಬಿಲ್ಟ್ ಇನ್ ಫಂಕ್ಷನ್ಸ್. ಸೊ ಇದು ಅರ್ಥ ಆಗಿದೆಯಲ್ವಾ ಹೆಡರ್ ಫೈಲ್. ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಬಂದು ಮೇನ್ ಫಂಕ್ಷನ್. ಸೊ ಮೇನ್ ಫಂಕ್ಷನ್ ಅನ್ನೋದು ಒಂಥರ ಪವರ್ ಬಟನ್ ಇದ್ದಂಗೆ. ಸೊ ಯಾವಾಗ ನಮ್ ಕಂಪೈಲರ್ ಮೇಲಿಂದ ಎಕ್ಸಿಕ್ಯೂಟ್ ಆಗಿ ಬಂದಾಗ ಮೇನ್ ಫಂಕ್ಷನ್ ಸಿಕ್ಕಿದ ತಕ್ಷಣ ನಮ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ. ಏನ್ ಸ್ಟಾರ್ಟ್ ಒಳಗಡೆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇದೊಂಥರ ಎಂಟ್ರಿ ಪಾಯಿಂಟ್ ಆಫ್ ದ ಪ್ರೋಗ್ರಾಮ್ ಅಂತ. ಸೊ ಇಲ್ಲಿ ನೋಡಿ ಇಲ್ಲಿದೆ ಎಂಟ್ರಿ ಪಾಯಿಂಟ್ ಆಫ್ ಎವ್ರಿ ಸಿ ಪ್ರೋಗ್ರಾಮ್, ಎಕ್ಸಿಕ್ಯೂಷನ್ ಬಿಗಿನ್ಸ್ ಹಿಯರ್. ಇಲ್ಲಿಂದ ಆಕ್ಚುಯಲ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಮೇನ್ ಫಂಕ್ಷನ್ ಆಯ್ತು. ನೆಕ್ಸ್ಟ್ ಕರ್ಲಿ ಬ್ರೇಸಸ್. ಸೊ ಪ್ರೋಗ್ರಾಮಿಂಗ್ ಅಲ್ಲಿ ಕರ್ಲಿ ಬ್ರೇಸಸ್ ಅಂದ್ರೆ ಈಗ ಇದು ಓಪನಿಂಗ್ ಬ್ರೇಸಸ್, ಇದು ಕ್ಲೋಸಿಂಗ್ ಬ್ರೇಸಸ್. ಸೊ ಡಿಫೈನ್ ಎ ಬ್ಲಾಕ್. ಇದೇನು ಅಂದ್ರೆ ಒಂದ್ ಪರ್ಟಿಕ್ಯುಲರ್ ಬ್ಲಾಕ್ ಅಂತ. ಸೊ ಹೆಂಗೆ ಅಂದ್ರೆ ಇವಾಗ ಸೆಕೆಂಡ್ PUC ಎ ಸೆಕ್ಷನ್ ಮತ್ತೆ ಸೆಕೆಂಡ್ PUC ಬಿ ಸೆಕ್ಷನ್ ಅಂತ ಎರಡು ಸಪರೇಟ್ ಇದೆ ಅಲ್ವಾ. ಸೊ ಅದ್ರ ಮಧ್ಯೆ ಒಂದು ಗೋಡೆ ಇರುತ್ತೆ. ಸೊ ಆ ಗೋಡೆನ ನೀವು ಈ ತರ ಅರ್ಥ ಮಾಡ್ಕೊಬಹುದು ಬ್ಲಾಕ್ ಅಂತ. ಸೊ ಎ ಸೆಕ್ಷನ್ ಸಪರೇಟ್, ಬಿ ಸೆಕ್ಷನ್ ಸಪರೇಟ್. ಅದೇ ತರ ಒಂದು ಪ್ರೋಗ್ರಾಮ್ ಅಲ್ಲಿ ಬೇರೆ ಬೇರೆ ಬ್ಲಾಕ್ಸ್ ಇದ್ದಾಗ ಡಿಫ್ರೆನ್ಶಿಯೇಟ್ ಮಾಡಕ್ಕೋಸ್ಕರ ಇದು ಸ್ಟಾರ್ಟಿಂಗ್ ಆಫ್ ದ ಒನ್ ಬ್ಲಾಕ್ ಅಂಡ್ ಎಂಡಿಂಗ್ ಆಫ್ ದಟ್ ಬ್ಲಾಕ್ ಅಂತ. ಸೊ ಇದ್ರೊಳಗೆ ಬರೋದು ಒನ್ ಬ್ಲಾಕ್ ಡಿಫೈನ್ಸ್ ಎ ಬ್ಲಾಕ್. ದೇ ಗ್ರೂಪ್ ಸ್ಟೇಟ್ಮೆಂಟ್ ದಟ್ ಬಿಲಾಂಗ್ ಟು ಎ ಫಂಕ್ಷನ್ ಲೈಕ್ ಮೇನ್. ಸೊ ಒಂದ್ ಫಂಕ್ಷನ್ ಗೆ ಒಂದ್ ಬ್ಲಾಕ್ ಆ ತರ. ಸೊ ಬಿಗಿನಿಂಗ್ ಅಲ್ಲಿ ಓಪನಿಂಗ್ ಬ್ರೇಸಸ್ ಇಂಡಿಕೇಟ್ ಸ್ಟಾರ್ಟ್ ಆಫ್ ದ ಬ್ಲಾಕ್. ಓಪನಿಂಗ್ ಮಾಡಿ ಈ ಬ್ರಾಕೆಟ್ ಸ್ಟಾರ್ಟ್ ಆಫ್ ದ ಬ್ಲಾಕ್ ಇಂಡಿಕೇಟ್ ಮಾಡುತ್ತೆ. ಅಂಡ್ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ಸ್ ಇದ್ರ ಒಳಗಡೆ ನಿಮ್ಗೆ ಏನ್ ಕೆಲಸ ಆಗ್ಬೇಕು ಅದನ್ನ ಬರ್ದಿರ್ತೀವಿ. ಅಂಡ್ ಎಂಡಿಂಗ್ ಅಲ್ಲಿ ಕ್ಲೋಸಿಂಗ್ ಬ್ರಾಕೆಟ್ ಎಂಡ್ಸ್ ದ ಬ್ಲಾಕ್. ಸೊ ಇದು ಕರ್ಲಿ ಬ್ರೇಸಸ್ ಅಲ್ವಾ. ಸೊ ನೆಕ್ಸ್ಟ್ ಅಲ್ಲಿ ಪ್ರಿಂಟ್ ಎಫ್ ಫಂಕ್ಷನ್. ಸೊ ಇದು ಸ್ಟೇಟ್ಮೆಂಟ್ಸ್. ಇದು ಪ್ರಿಂಟ್ ಎಫ್ ಅಂದ್ರೆ ಎಕ್ಸಾಂಪಲ್. ತುಂಬಾ ಒಳಗಡೆ ನಾವು ಲಾಜಿಕ್ ಬರೀಬಹುದು, ಇನ್ಪುಟ್ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ಸ್ ಬರೀಬಹುದು, ಪ್ರಿಂಟ್ ಎಫ್ ಬರೀಬಹುದು, ಲಾಜಿಕ್ ಬರೀಬಹುದು, ಕಂಡೀಷನ್ಸ್ ಹಾಕ್ಬೋದು, ಎಲ್ಲ ಹಾಕ್ಬೋದು. ಎಲ್ಲಿ ವಿತ್ ಇನ್ ಬ್ರೇಸಸ್
ಇನ್ ಫಂಕ್ಷನ್, ಇನ್ನೊಂದು ಫಂಕ್ಷನ್ ಅಲ್ಲಿ. ಸೊ ಪ್ರಿಂಟ್ ಎಫ್ ಏನು ಅಂದ್ರೆ ಪ್ರಿಂಟ್ ಎಫ್ ಅಲ್ಲಿ ಪ್ರೋಗ್ರಾಮ್ ರೀಡ್ ಆಗ್ತಿದೆ, ಪ್ರೋಗ್ರಾಮ್ ಮೇಲಿಂದ ಎಕ್ಸಿಕ್ಯೂಷನ್ ಬರ್ತಿದೆ ಅಂತ ಅಸ್ಯೂಮ್ ಮಾಡಿ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಸಿಕ್ತು. ಸೊ ಪ್ರಿಂಟ್ ಎಫ್ ಒಳಗಡೆ ನೀವು ಏನೋ ಒಂದು ಬರ್ದಿರ್ತೀರಾ, ನಿಮ್ಮ ಹೆಸರೇ ಬರ್ದಿರ್ತೀರಾ ಅನ್ಕೊಳ್ಳಿ, ಆ ಹೆಸರು ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಎಲ್ಲೋ ವರ್ಡ್ ಅಂತ ಎಕ್ಸಾಂಪಲ್ ತಗೊಳ್ಳೋದ್ರಿಂದ ಪ್ರಿಂಟ್ ಎಫ್ ಒಳಗಡೆ ಎಲ್ಲೋ ವರ್ಡ್ ಅಂತ ಇದೆ ಅನ್ಕೊಳ್ಳಿ, ಅಂಡ್ ಮಾನಿಟರ್ ಒಳಗಡೆ ಮಾನಿಟರ್ ಮೇಲೆ ಎಲ್ಲೋ ವರ್ಡ್ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ನೋಡಿ, ಡಿಸ್ಪ್ಲೇಸ್ ಫಾರ್ಮ್ಯಾಟೆಡ್ ಔಟ್ಪುಟ್ ಆನ್ ದ ಸ್ಕ್ರೀನ್. ಸೊ ಏನ್ ನಾವು ಪ್ರಿಂಟ್ ಎಫ್ ಒಳಗಡೆ ಬರ್ದಿರ್ತೀವಿ ವಿತಿನ್ ಡಬಲ್ ಕೋಟ್ಸ್, ವಿತಿನ್ ದಿಸ್ ಬ್ರಾಕೆಟ್ಸ್, ಅದನ್ನ ನಾವು ಸ್ಕ್ರೀನ್ ಮೇಲೆ ನೋಡಬಹುದು. ಇನ್ನೊಂದು ಟಾಪಿಕ್ ಹೇಳ್ಬೇಕು ನಿಮ್ಗೆ, ಇಲ್ಲಿ ಈ ಪ್ರಿಂಟ್ ಎಫ್ ಒಳಗಡೆ ನಾವು /n ಅಂತ ಯೂಸ್ ಮಾಡ್ತೀವಿ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇಟ್ ಟೆಲ್ಸ್ ದ ಕಂಪ್ಯೂಟರ್ ಟು ಮೂವ್ ದ ಕರ್ಸರ್ ಟು ದ ನೆಕ್ಸ್ಟ್ ಲೈನ್ ಆಫ್ಟರ್ ಪ್ರಿಂಟಿಂಗ್. ಸೊ ಫಾರ್ ಎಕ್ಸಾಂಪಲ್ ಏನಂದ್ರೆ, ಎರಡು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಇದೆ ಅಂತ ಅನ್ಕೊಳ್ಳಿ. ಎರಡು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನಿಮ್ಗೆ ಎಕ್ಸಿಕ್ಯೂಟ್ ಮಾಡಿದಾಗ ವಿತೌಟ್ ಈ /n ನಿಮ್ಗೆ ಪಕ್ಕ ಬರುತ್ತೆ. ಸೊ ನಂಗೆ ಪಕ್ಕ ಬೇಡ, ಒನ್ ಆಫ್ಟರ್ ದಿ ಅದರ್ ಬರಬೇಕು ಅಂದಾಗ ಒಂದು ಫಸ್ಟ್ ಪ್ರಿಂಟ್ ಎಫ್ ಆದ್ಮೇಲೆ /n ಹಾಕಿದ್ರೆ ಅದ್ರ ನೆಕ್ಸ್ಟ್ ಅಲ್ಲಿರೋ ಪ್ರಿಂಟ್ ಎಫ್ ಅಲ್ಲಿ ಏನ್ ಕಂಟೆಂಟ್ ಇದೆ ಅದು ಕೆಳಗಡೆ ಪ್ರಿಂಟ್ ಆಗುತ್ತೆ. ಸೊ ದಟ್ ಈಸ್ ಅಬೌಟ್ /n. ಅಂಡ್ ನೆಕ್ಸ್ಟ್ ರಿಟರ್ನ್. ಸೊ ಈ ಸ್ಟ್ರಕ್ಚರ್ ಆಫ್ ಪ್ರೋಗ್ರಾಮ್ ವಿಡಿಯೋ ಆಗಿರೋದ್ರಿಂದ ಈಗ ರಿಟರ್ನ್. ಸೊ ಎಂಡಿಂಗ್ ಬಂದಿದ್ದೀವಿ. ಸೊ ಸ್ಟಾರ್ಟ್ ಮಾಡಿದಾಗ ಎಲ್ಲ ಸ್ಟ್ರಕ್ಚರ್ ಹೇಳಿದೀನಿ. ಈಗ ಲಾಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಇದು, ಈ ಪರ್ಟಿಕ್ಯುಲರ್ ವಿಡಿಯೋಗೆ. ಅಂಡ್ ವಾಟ್ ಈಸ್ ರಿಟರ್ನ್ 0 ಇನ್ ಸಿ? ಸೊ ರಿಟರ್ನ್ 0 ಅಂದ್ರೆ ಅದು ಏನ್ ಹೇಳುತ್ತೆ ಅಂದ್ರೆ ಇಟ್ ಟೆಲ್ಸ್ ದ ಆಪರೇಟಿಂಗ್ ಸಿಸ್ಟಮ್ ದಟ್ ದ ಪ್ರೋಗ್ರಾಮ್ ಹ್ಯಾಸ್ ಫಿನಿಶ್ಡ್ ಸಕ್ಸಸ್ಫುಲಿ. ಸೊ ರಿಟರ್ನ್ 0 ಯಾವಾಗ ನಮ್ ಕಂಪೈಲರ್ ಬಂತು ಅಂದಾಗ ಅದು ಆಪರೇಟಿಂಗ್ ಸಿಸ್ಟಮ್ಗೆ OS ಏನ್ ಹೇಳುತ್ತೆ ಅಂದ್ರೆ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿ ಮುಗಿದಿದೆ ಅಂತ ಹೇಳುತ್ತೆ. ಸೊ ಅದು ಯೂಶುವಲಿ ಈಗ #include ಸ್ಟೇಟ್ಮೆಂಟ್ ಯಾವಾಗ್ಲೂ ಫಸ್ಟ್ ಲೈನ್ ಆಫ್ ದ ಕೋಡ್ ಆಗಿರುತ್ತೆ. ಅಂಡ್ ರಿಟರ್ನ್ ಸ್ಟೇಟ್ಮೆಂಟ್ ಇಟ್ ಯೂಶುವಲಿ ದ ಲಾಸ್ಟ್ ಸ್ಟೇಟ್ಮೆಂಟ್ ಇನ್ಸೈಡ್ ದ ಮೇನ್ ಫಂಕ್ಷನ್. ಸೊ ಇದು ಲಾಸ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ ಇನ್ಸೈಡ್ ದ ಮೇನ್ ಫಂಕ್ಷನ್. ಸೊ ಇದ್ರ ಫ್ಲೋ ಹೆಂಗಿರುತ್ತೆ ಅಂದ್ರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, ಒಳಗಡೆ ಎಕ್ಸಿಕ್ಯೂಷನ್ ಆಗುತ್ತೆ, ಏನೇ ಇದ್ರು ರಿಟರ್ನ್. ಸೊ ಇದು ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ಸೊ ಇದೇ ತರ ಈ ಪ್ಲೇ ಲಿಸ್ಟ್ ನ ಕಂಪ್ಲೀಟ್ ಫಾಲೋ ಮಾಡಿ. ಅಂಡ್ ನನ್ನ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ. And see you in the next video, guys. Thank you for watching.